ಗೀತಾ 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 ಏ ಗೀತಾ, ಬೇಗ ಬೇಗ ಬಟ್ಟೆಗಳೆಲ್ಲ ಎತ್ಕೊ, ನಡಿ ಊರಿಗೆ ಹೋಗೋಣ. ರಾಮ್ನ ಹೇಳೋಣ ಕರ್ಕೊಂಬ ಅಂತ. ಗೀತಾ ಗೀತಾ ಏ ಗೀತಾ, ಎಲ್ಲ ಹೋದ್ಲು? ಇಲ್ಲಿ ಮನೆಗೆ ಇಲ್ಲಲ್ಲ, ಎಲ್ಲ ಹೋಗ್ಲು? ಗೀತಾ ಗೀತಾ ಕೋ ಅಕ್ಕ ಅಕ್ಕ. ಏನಪ್ಪ ಅಕ್ಕ, ಈ ಮನೆಗೆ ಗೀತಾ ಅಂತಿದ್ಲಲ್ಲ, ಎಲ್ಲಕ್ಕ ಹೆಮ್ನ ಈ ಮನೆಗ? ಎಲ್ಲೋದ್ಲ ತಿಳಿದಲ್ಲಪ್ಪ, ನೆನ್ನೆ ನೋಡಿದ್ನೆ. ಇರ್ಬೋದು ನೋಡಿ ಒಳಗ. ಗೀತಮ್ಮ ಗೀತಮ್ಮ. ಇಲ್ಲಕ್ಕ, ಮನೆಯೊಳಗಿಲ್ಲ, ಎಲ್ಲೋದ್ಲಕ್ಕ? ಅಯ್ಯೋ, ಬೆಳಗ್ಗೆ ಎಲ್ಲ ನೋಡಿದ್ನಪ್ಪ, ಬಾಕಲ್ ಕಸ ಗುಡಿಸ್ತಾ ಇದ್ಲು. ನಾನು ಬರ್ತೀನಿ, ಅಷ್ಟೊತ್ತು ಕುತ್ಕೊಂತೀನಿ, ನೀನು ಊರಾಗಿರ್ತೀಯಂತೆ. ಯಮ್ಮನ ಎಣ್ಣೆ ಅಂಟ್ರಂತೆ, ಮಗು ಅದಂತೆ, ದೊಡ್ಡಂಟ್ರವಳಂತೆ, ನಿಮ್ಮ ಸಂಸಾರ ಎಲ್ಲ ದೊಡ್ಡದಂತೆ ಎಲ್ಲ ಹೇಳಿದ್ಲು ನಂತ. ನಾನು ಒಂದಲ್ಲ ಒಂದು ದಿವಸ ಒಳ್ಳೆ ಟೈಮ್ ಬರ್ತದಮ್ಮ, ಇರುವ ಹೋಗಿ ಅಂತೆ ಅಂತ ಹೇಳಿದ್ನೆ. ಹ್ಞೂ ಇಲ್ಲೇ ಇರ್ತೀನಿ ಅಕ್ಕ ಅಂತಂದು. ಎಲ್ಲೋಗ್ಬಿಟ್ಲು ಹಂಗಾದ್ರೆ? ಅಕ್ಕ ಹೇಳಕ್ ಹೋಗಿ ಎಲ್ಲೋದ್ಲು ಅಂತ ದೇವ್ರನಿಗೂ ತಿಳಿದಪ್ಪ. ನನಗೆ ಬೆಳಗ್ಗೆ ಮಾತಾಡ್ತೀನಿ, ನಾನು ಮನೆ ಕೆಲ್ಸಕ್ಕೆ ಹೋಗ್ತೀನಿ. ಬೆಳಗ್ಗೆ ಮಾತಾಡ್ಸ್ಬಿಟ್ಟು ಹೋದ್ನಿ ಮುನ್ನ. ಬಾಗಿಲು ತೆಗ್ದಾಕಿತ್ತಲ್ಲ ಒಂಚೂರು, ಅಲ್ಲಿ ಮನೆ ಕೆಲ್ಸಕ್ಕೆ ಮಾಡೋರೆ ಊಟ ಕೊಟ್ಟಿದ್ರು, ಅದನ್ನ ತಿಂದ್ಬಿಟ್ಟು ಆಮೇಲೆ ಬಂದು ಮಾತಾಡ್ಕೊಂಡು ಕೂತ್ಕೊಳ್ಳೋಣ ಅಂತ ಅನ್ಕೊಂಡೆ. ಅಷ್ಟೊತ್ತು ನೀನು ಬಂದೆ. ಕೈ ತೊಳೆ ನಾನು ತೀಸ್ ಬಂದ್ರೆ ನೀನು ಕೇಳ್ತಾ ಇದೆಯಾ? ಇಲ್ಲಕ್ಕ, ಬಾಗಿಲು ತೆಗ್ದಾಕ್ಬಿಟ್ಟದೆ. ಅಯ್ಯೋ, ಎಲ್ಲೋದ್ಲಪ್ಪ ಪಾಪ. ಹಾಂ, ನೋಡೋಗಪ್ಪ, ಹೋಗಿ ಬಾಗಿಲು ಮುಂದಕ್ಕೆ ಮುಚ್ಕೊಂಡೋಗಿ ನೋಡೋಗು. ನಾನು ಈ ಮನೆಗೆ ಅವಳೇ ನೋಡ್ತೀನಿ ತಡಿ. ನೀವು ಕರೆ ಮಾಡುತ್ತಿರುವ ಚಂದಾದಾರರ ಫೋನ್ ಸ್ವಿಚ್ ಆಫ್ ಆಗಿದೆ. ಏನು ಸ್ವಿಚ್ ಆಫ್ ಅಂತ ಇದೆ ಫೋನು? ನೀವು ಕರೆ ಮಾಡಿರುವ ಚಂದಾದಾರರ ಫೋನ್ ಸ್ವಿಚ್ ಆಫ್ ಬರುತ್ತಿದೆ. ಇದ್ಯಾಕ? ಏನಿದು? ಹಾಂ, ಎಲ್ಲ ಬಿಟ್ಲಿವಳು? ಊರಿಗೆ ಹೋದ್ಲಾ ಹೆಂಗೆ? ಅವ್ರ ಅಮ್ಮನೇನ ಬಂದು ಕರ್ಕೊಂಡು ಹೋಗ್ಬಿಟ್ಲಾ ಹೆಂಗೆ? ಇಲ್ಲಪ್ಪ, ಅವ್ರ ಮನೆಗಳು ಈಗ ಯಾರ ಮನೆಗಳು ಹೋಗಿಲ್ಲ. ಬೆಳಗ್ಗೆಯಿಂದ ಅವ್ರು ನೋಡೇ ಇಲ್ಲಂತೆ. ಅವ್ರ ಅಮ್ಮನೇನ ಬಂದು ಕರ್ಕೊಂಡು ಹೋದ್ಲೋ ಏನೋ? ಏನೋ ಇದ್ರೂ ಇರ್ಬೋದೇನೋ. ಮನೆ ಯಾವಾಗ ಒಂದ್ಸತಿ ಅವ್ರ ಅಮ್ಮನ ಕೂಡ ಫೋನ್ ಮಾಡಿ ಮಾತಾಡ್ತಾ ಇದ್ಲು. ಓ, ಹಂಗಾದ್ರೆ ಅವ್ರ ಅಮ್ಮನೇ ಕರ್ಕೊಂಡು ಹೊರಟವಳೆ. ಹ್ಞೂ, ಇರ್ಬೋದೇನೋ. ಹೋಗಿ ನೋಡೋಗಪ್ಪ. ಅಲ್ಲಿ ಕೂತೀನಿ ತಡಿ ಫಸ್ಟು. ಅಲ್ಲ, ಹೇಳ್ತೀರಾ ಮಾಡ್ತೀರಾ? ಇವಳು ಒಂದು ಫೋನ್ ಮಾಡ್ತೀರಾ? ಹಿಂಗೆ ಹೊಟ್ಬಿಟ್ರೆ ನಾನು ಏನಂತ ತಿಳ್ಕೊಳೋದು ನಂಗೆ ತಿಕ್ಲಾಗಲ್ಲ. ಅದೇ ನೋಡಪ್ಪ. ನೀವು ಕರೆ ಮಾಡಿರುವ ಚಂದಾದಾರರು ಫೋನ್ ಸ್ವಿಚ್ ಆಫ್ ಮಾಡಿದ್ದಾರೆ. ಫೋನ್ ಮಾಡ್ತೀನೋ? ಫೋನ್ ರಿಂಗ್ ಆಗ್ತದೇನೋ? ಇಲ್ಲಕ್ಕ, ಫೋನ್ ರಿಂಗ್ ಆಗ್ತಾ ಇಲ್ಲ. ಸ್ವಿಚ್ ಆಫ್ ಬರ್ತದೆ. ಅಯ್ಯೋ, ಅವ್ರ ಅಮ್ಮನ ಮನೆಗೆ ಹೋಗಿ ತಳೋಗಪ್ಪ, ಇನ್ನೆಲ್ಲೂ ಹೋಗಲ್ಲ. ಹೋಗಿ ನೋಡ್ತೀನಿ ತಡಿ. ಅಲ್ಲ, ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡವಳೆ. ಅವ್ರ ಅಮ್ಮನ್ಗೆ ಹೇಳಿದ್ದೀನಿ ಫೋನ್ ಮಾಡಬೇಡ, ನಿಮ್ಮ ಅಮ್ಮನ ಜೊತೆಗೆ ಮಾತಾಡಬೇಡ ಅಂತ. ತಿರ್ಗಾ ಫೋನ್ ಮಾಡಿರೋದೇನಕ್ಕೆ ಅವ್ರ ಅಮ್ಮನ್ಗೆ? ಹುಷಪ್ಪ, ಸುಸ್ತಾಗೋಯ್ತು, ಹೋಗು. ಏನಮ್ಮ ಶಾಲಿನಿ? ಬಾವಾ, ನನ್ನ ಮಗಂದು ಹಾಸ್ಟೆಲ್ ಫೀಸ್ ಇನ್ನೂ ಕಟ್ಟೇ ಇಲ್ಲ ಅಂತ. ನೀವು ಕಟ್ಟಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೆ. ಕಟ್ಟೇ ಇಲ್ಲ ಅಂತ. ಯಾಕೆ ಬಾವಾ ಕಟ್ಟಿಲ್ಲ? ಅಯ್ಯೋ, ಯಾವುದೋ ಇದ್ರಾಗ ಮರ್ತೋಗ್ಬಿಟ್ನಮ್ಮ. ಕಟ್ತೀನಿ. ಫೋನ್ ಪೇನೇ ಮಾಡಿಬಿಡ್ತೀನಿ. ಮರ್ತೋಗ್ಬಿಟ್ಟೆ. ನೀವು ಆವಾಗ ಜ್ಞಾಪಿಸ್ಬೇಕಮ್ಮ, ನಾನು ಮರ್ತೋಗ್ಬಿಡ್ತೀನಿ. ಸರಿ ಬಾವಾ, ಆಯಿತು, ನೆನಪಿಸ್ತೀನಿ ಬಿಡ್ರಿ. ನಮ್ಮ ಮನೆಗೆ ಬಂದವರೆಲ್ಲನೂ ಏನಿದು ನೀವು ಇಷ್ಟು ದೊಡ್ಡ ಮನೆ ಕಟ್ಸಿ ಬರೀ ವೈಟ್ ಪೇಂಟೇ ಮಾಡಿಸಿದ್ರಲ್ಲ ಅಂತ ನಗ್ತಾರೆ ಬಾವಾ. ಯಾಕೆ ಬಾವಾ ವೈಟ್ ಪೇಂಟ್ ಮಾಡಿಸಿದ್ದೀರಾ? ಎಷ್ಟೊಂದು ಕಲರ್ಸ್ ಇದೆ, ಅದೆಲ್ಲ ಮಾಡಿಸ್ಬೋದಲ್ಲ. ಓ, ಬಿಳಿ ಬಣ್ಣದ ಮಾತು ಹೇಳ್ತಾ ಇದ್ದೀನಮ್ಮ. ಇದು ಬಿಳಿ ಬಣ್ಣ ನಮ್ಮ ಅಪ್ಪನವರು, ನಮ್ಮ ತಾತನವ್ರ ಕಾಲದಿಂದ ನಾವು ಮನೆಗಳಿಗೆಲ್ಲ ಬಿಳಿ ಬಣ್ಣನೇ ಹಾಕ್ಸೋದು. ಬಿಳಿ ಬಣ್ಣ ಅಂತಂದರೆ ಶಾಂತಿಯ ಸಂಕೇತ ಅಂತ. ಈ ಬೇರೆ ಕಲರ್ ಹಾಕಿದ್ರೆ ಏನೋ ಹೊಡಿತದೆ, ಅಂದರೆ ಆ ಕಲರ್ ನೋಡಿದ್ರೆ ಕೋಪ ಬರೋದು ಹಂಗೆ ಅನಿಸ್ತದೆ ಅಂತ ನಮ್ಮ ಭಾವನೆ. ಅದಕ್ಕೆ ನಾವು ಈ ಬಿಳಿ ಬಣ್ಣನೇ ಹಾಕ್ಸೋದು. ಅದೆಲ್ಲ ನಿಮ್ಮ ತಪ್ಪು ಅನಿಸಿಕೆ ಬಾವಾ. ಬೇರೆ ಕಲರ್ ಹೊಡಿಸಿ. ಈ ಸರಿ ನೀವು ಮನೆ ಪೇಂಟ್ ಮಾಡಿದಾಗ ಬೇರೆ ಕಲರ್ ಹೊಡಿಸಿ. ನಮ್ಮ ಫ್ರೆಂಡ್ಸ್ ಎಲ್ಲ ಬಂದರೆ ಏನು ಇಷ್ಟು ಬಂಗ್ಲೆ, ದೊಡ್ಡ ಬಂಗ್ಲೆ ಐತೆ ನಿಮ್ಮದು, ಬಿಳಿ ಬಣ್ಣನೇ ಹೊಡ್ಸಿದ್ದೀರಾ ಅಂತ ನಗ್ತಾರೆ. ಆಯ್ತು ಹೇಳಮ್ಮ, ಈ ಸತಿ ಯಾವಾಗಾದರೂ ಪೇಂಟ್ ಮಾಡಿಸಿದ್ರೆ, ಪೇಂಟ್ ಮಾಡಿಸ್ಬೇಕಂತಂದರೆ ಈ ಮನೆಗೆ ಒಂದು 7-8 ಲಕ್ಷ ಆತೈತಮ್ಮ. ಅವಾಗ ಬೇರೆ ಬಣ್ಣನೇ ಹಾಕ್ಸೋಣ ಹೇಳಮ್ಮ. ಫಸ್ಟು ನನ್ನ ಮಗಂದು ಫೀಸ್ ಕಟ್ಟಿ ಬಾವಾ. ಸರಿನಮ್ಮ, ಆಯಿತು. ಎಲ್ಲಿ ಬರತ್ ನಿಲ್ಲಿ? ಅವರ ಎಲ್ಲೋ ಹೊರಗಡೆ ಹೋಗಿರ್ಬೇಕು. ಸರಿನಮ್ಮ, ಆಯಿತು, ಕಟ್ತೀನಿ ಹೇಳಮ್ಮ. ಬಾವಾ, ಇನ್ನೊಂದು ಮಾತು. ಹೇಳಮ್ಮ. ಅಲ್ಲ ಬಾವಾ, ನೀವು ದಾನ ಧರ್ಮ ಅಂತ ಹೋದ್ರೆ ನಮ್ಮ ಮಕ್ಕಳಿಗೆಲ್ಲ ನಾಳೆ ಬೆಳಿಗ್ಗೆ ಏನು ಉಳಿಸ್ತೀರಾ ನೀವು? ಹಾಂ, ಯಾವಾಗ ನೋಡಿದ್ರು ದಾನ ಧರ್ಮ ಅಂತ ಇರ್ತೀರಾ. ಅವ್ರಿಗೂ ಇವ್ರಿಗೂ ದಾನ ಮಾಡೋದೇ ಆಗೋಯ್ತು. ನಾವು ನಾಳೆ ಬೆಳಗ್ಗೆ ನಮ್ಮ ಮಕ್ಕಳ ಕೈಲಿ ಖಾಲಿ ಚಿಪ್ ಕೊಡೋಣ? ಇಲ್ಲಮ್ಮ, ಹಂಗೇನಿಲ್ಲಮ್ಮ. ನಾನೇನು ಅಷ್ಟೊಂದು ದಡ್ಡ ಅನ್ಕೊಂಡಿದ್ದೀನಮ್ಮ. ಹಾಂ, ಯಾವತ್ತೂ ನಿಮ್ಗಾಗಲಿ ನಿಮ್ಮ ಮಕ್ಕಳಿಗಾಗಲಿ ಮೋಸನೇ ಮಾಡಲ್ಲಮ್ಮ ನಾನು. ಅಲ್ಲ ಬಾವಾ, ನಿಮ್ಗಂತೂ ಫ್ಯಾಮಿಲಿ ಇಲ್ಲ, ನೀವು ಮದುವೆ ಮಾಡ್ಕೊಂಡಿಲ್ಲ. ನಮಗೂ ಫ್ಯಾಮಿಲಿ ಇದೆಯಲ್ಲ, ಮಕ್ಕಳಿದ್ದಾರೆ. ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕಲ್ಲ. ಇರೋದನ್ನೆಲ್ಲ ನೀವು ದಾನ ಧರ್ಮ ಮಾಡಿದ್ರೆ ನಾವು ಮುಂದೆ ನಮ್ಮ ಗತಿ. ಅದ್ರ ಬಗ್ಗೆ ಆಲೋಚನೆ ಮಾಡಬೇಡಮ್ಮ. ನಾನು ಯಾವತ್ತೂ ನಿಮ್ಗೆ ಮೋಸ ಮಾಡಲ್ಲ. ಏನೋ ಬಾವಾ, ನಿಮ್ಮನ್ನು ನಂಬಿದ್ದೀವಿ, ನಾವು ಮೋಸ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀವಿ ನಾವು. ಇಲ್ಲಮ್ಮ, ನಾನೇನಕ್ಕಮ್ಮ ಮೋಸ ಮಾಡಲಿ? ನನಗೇನು ಹೆಂಡ್ತಿನ ಮಕ್ಕಳ ಇಷ್ಟು ಸಂಪಾದನೆ ಮಾಡ್ತಾ ಇರೋದು ನಿಮಗೋಸ್ಕರ ಅಲ್ಲ. ಹಾಂ, ಯಾವತ್ತೂ ಮೋಸ ಮಾಡಲ್ಲ. ಫೀಸು ಕಟ್ಟೋದು ಮರ್ತುಬಿಟ್ನಮ್ಮ. ಹಿಂಗೆ ನೀವು ಹೋಗಿ ಜ್ಞಾಪಿಸ್ಬೇಕಮ್ಮ ನಂಗೆ. ಸರಿ ಬಾವಾ, ಇವತ್ತು ಮರಿತೀರ ಫೋನ್ ಪೇ ಮಾಡಿರಿ. ಸರಿನಮ್ಮ, ಆಯಿತು. ಎಲ್ಲಮ್ಮ ಲಕ್ಷ್ಮಣ್ಣು? ಎಲ್ಲ ಹೋಗಿರ್ಬೇಕು ಬಾವಾ. ಅಲ್ಲಿ ಎಳ್ನೀರು ಮಾತಾಡಿದ್ದೆ, ಅಲ್ಲಿಗೆ ಹೋಗಪ್ಪ, ಎಲ್ಲ ಒಡ್ಸ್ಕೊಂಡು ತಗೊಂಬಪ್ಪ ಅಂತ ಹೇಳಿದ್ನೆ. ಅದೇನು ಓದ್ನೋ ಇಲ್ವೋ? ಭರತ್ನಿಗೂ ಲಕ್ಷ್ಮಣ್ಗೂ ಇಬ್ಬರಿಗೂ ಹೇಳಿದ್ದೆ. ಹೌದಾ? ಸರಿ ಬಾವಾ, ಆಯಿತು. ಎಲ್ಲಿ ಅಮ್ಮನ? ಹಾಂ, ಮಲ್ಕೊಂಡವ್ರೆ. ನಾನು ನಿಮ್ಮನ್ನೇನೋ ಕೇಳಬೇಕಂತ ಬಂದೆ ಬಾವಾ. ಏನಮ್ಮ, ಏನು ಕೇಳು? ಅದೇ ನಮ್ಮ ಅಮ್ಮನವ್ರು ಇವಾಗ ಮನೆ ಕಟ್ಟಿಸ್ತಾವ್ರಲ್ಲ ಬಾವಾ, ಅದಕ್ಕೆ ಒಂದು ಸ್ವಲ್ಪ ದುಡ್ಡು ಸಹಾಯ ಮಾಡ್ತೀರೇನೋ ಅಂತ. ಹೌದಾ? ಮಾತಾಡೋಣಮ್ಮ, ಮಾತಾಡೋಣ. ಲಕ್ಷ್ಮಣ್ಣು ಬರಲಿ, ಅವನ ಹತ್ರ ಕೂತು ಮಾತಾಡ್ತೀನಿ. ಅವನೇನು ಹೇಳ್ತಾನೆ ನೋಡೋಣ. ಅಯ್ಯೋ, ಅವ್ರೇನು ಹೇಳ್ತಾರೆ ಬಾವಾ? ದುಡ್ಡಿನ ವ್ಯವಹಾರ ಎಲ್ಲ ನೀವೇ ತಾನೇ ನೋಡೋದು.
ಸಹಾಯ ಮಾಡಿರಿ ಬಾವ. ಏನೋ ನಿಮ್ಮಷ್ಟು ದೊಡ್ಡ ಮನೆ ಕಟ್ಟಕ್ಕಾಗದಿರೋ ಏನೋ ಒಂದು ಚಿಕ್ಕ ಪುಟ್ಟದ ಮನೆ ಕಟ್ಕೊಂತವ್ರೆ, ಅದಕ್ಕಾದ್ರೂ ಸಹಾಯ ಮಾಡಿರಿ. ಅಲ್ಲಮ್ಮ ನಿಮ್ಮ ಅಮ್ಮನವ್ರಿಗೆ ಎಷ್ಟು ಸಹಾಯ ಮಾಡಿಲ್ಲಮ್ಮ ನಾವು. ಹಾಂ, ಅದನ್ನೇ ಪದೇ ಪದೇ ಹೇಳ್ತಾ ಇದ್ದೀರಲ್ಲ ಬಾವ. ನಾವು ಬಡವರು ಅಂತ ಗೊತ್ತು ತಾನೆ. ಹಾಂ, ಬಡವ್ರು ಆದ್ಮೇಲೆ ನೀವು ಅವತ್ತೇನು ಹೇಳಿದ್ರಿ, ಸಹಾಯ ಮಾಡ್ತೀರಿ ಅಂತ ಹೇಳಿದ್ರಿ ತಾನೆ ಮದುವೆ ಮಾಡ್ಕೊಂಬಂದಾಗ. ಇವಳಿಗೆ ಎಲ್ಲನೂ ಸಹಾಯ ಮಾಡಬೇಕು, ಭಿಕಾರಿಗೆ. ಭಿಕಾರಿ ಬುದ್ಧಿ ಎಲ್ಲೋತೈತೆ ಇವಳ ಹತ್ರ. ಯಾವಾಗ ನೋಡು ಏನೋ ಅದು ಒಂದು ಏತ್ವ ತೆಗಿತಾ ಇರ್ತಾಳೆ. ಇವಳಪ್ಪ ಹಳ್ಳಿ ಕುಕ್ಕು. ಇವಳ ಜೊತೆಗೆ ನಾನಿರಬೇಕು ಸಿಟಿಯಿಂದ ಬಂದು. ತೂ ಸರಿನಮ್ಮ, ಅವನು ಬರಲಿ, ಮಾತಾಡ್ತೀನಿ. ಸರಿ ಬಾವ, ಆಯಿತು. ಅಮ್ಮನ ಕರಿ, ನಾನು ಕರಿತಾ ಇದ್ದೀನಿ ಅಂತ. ಸರಿ. ಏನೇನೋ ಸಮಸ್ಯೆಗಳು. ಮಂಜು ನನ್ನ ಮೇಲೆ ಸಮಸ್ಯೆಗಳಿದ್ದಿತ್ತು. ಅತ್ತೆ ಬಾವನ್ ಕರಿತಾವ್ರು ನೋಡ್ರಿ. ಸರಿನಮ್ಮ. ಏನಪ್ಪ ಪರಶುರಾಮ? ಎಲ್ಲಮ್ಮ ಕಾಣಿಸಿಲ್ಲ, ಅದಕ್ಕೆ ಕೇಳಿದೆ. ಲಕ್ಷ್ಮಣ್ಣಲ್ಲಿ, ಭರತ್ನಲ್ಲಿ, ಎಲ್ಲಪ್ಪ ಅವರೆಲ್ಲ? ಎಲ್ಲ ಹೊರಗಡೆ ಹೋಗೋರಂತೆ. ಎಲ್ಲೋಗಿದ್ದಪ್ಪ ಬೆಳಗ್ಗೆಯಿಂದ ರಾಮ? ಕಾಣಿಸಿಲ್ಲ. ಇಲ್ಲೇ ಒಂದಷ್ಟು ಕೆಲಸ ಇತ್ತಮ್ಮ ತಾಲೂಕು ಆಫೀಸಲ್ಲ, ಅದಕ್ಕೆ ಹೋಗಿದ್ದೆ. ಆ ಪಕ್ಕದೂರು ಪಟೇಲಪ್ಪನ ಕೈ ಹೇಳಿದ್ದೀನಪ್ಪ, ಒಂದು ಹೆಣ್ಣು ನೋಡು ಅಂತ. ಯಾರ್ಕಮ್ಮ ಹೆಣ್ಣು? ಇನ್ಯಾರ್ಕಪ್ಪ? ನಿನಗೆ ತಮ್ಮನವ್ರಿಗೆಲ್ಲ ಮದುವೆ ಆಯಿತು, ನಿನಗೆ ಮದುವೆ ಬೇಡ? ನೀನಿನ್ನೂ ಭ್ರಮೆಗೆ ಐತೀನಮ್ಮ. ನಾನಿನ್ನೂ ಚಿಕ್ಕ ಹುಡುಗ ಅನ್ಕೊಂಡಿದ್ಯಾ? 48 ವರ್ಷ ನನಗಿವಾಗ. ಈ ವಯಸ್ಸಿನಾಗೆ ನನಗೆ ಮದುವೆ ಬೇಕಾ? ಹಂಗಲ್ಲಪ್ಪ, ಒಬ್ಬಳನ್ನ ಬೆಂಗಳೂರಿಂದ ತಂದೆ, ಬರೋ ತನಕ. ಲಕ್ಷ್ಮಣ್ಣಕ ಇಲ್ಲೇ ಹಳ್ಳಿಯಿಂದ ತಂದೆ. ಒಬ್ಬರನ್ನ ಕಂಡ್ರೆ ಒಬ್ಬರಿಗಾಗಲ್ಲ, ಅವರು ಜೊತೆಗಿರಲ್ಲ, ಅವ್ರ ಪಾಡ್ಗೆ ಅವ್ರು ಇರ್ತಾರೆ. ನಾಳೆ ಬೆಳಗ್ಗೆ ನಿನ್ನನ್ನು ನೋಡೋಕ್ಕೆ ಯಾರನ್ನ ಬೇಕಲ್ಲಪ್ಪ. ಅವರು ಅವ್ರ ಮಕ್ಕಳು, ಅವ್ರ ಗಂಡು, ಅವ್ರ ಸಂಸಾರ ಅಂತ ಅವ್ರು ಇರ್ತಾರೆ. ನಿನ್ನನ್ನು ಯಾರಪ್ಪ ನೋಡ್ತಾರೆ? ಆಲೋಚನೆ ಮಾಡ್ಬೇಕು ತಾನೇ ನಾನು. ನನ್ನ ಬಗ್ಗೆ ಆಲೋಚನೆ ಮಾಡೋಕ್ಕೆ ನೀನು ಇದೆಯಲ್ಲಮ್ಮ, ಇನ್ನೇನು ಆಲೋಚನೆ ಮಾಡಬೇಕಮ್ಮ ನಾನು ಎಷ್ಟು ದಿನ ಇರ್ತೀನಪ್ಪ? ಇದ್ರೆ ಇನ್ನೊಂದು 2-3 ವರ್ಷ ಇರ್ತೇನಾ? ಆಮೇಲೆ ನೋಡಮ್ಮ, ನನ್ನ ಕತೆ ಮುಗೀತು. ನನಗೆ ಮದುವೆ ಆಗುವ ಆಸೆ ಇಲ್ಲ. ನನ್ನ ತಮ್ಮನವರು ಚೆನ್ನಾಗಿರ್ಬೇಕು ಅನ್ನೋದೊಂದೇ ನನ್ನ ಗುರಿ. ಅವ್ರು ಚೆನ್ನಾಗಿರಲಿ, ನನಗೆ ಮದುವೆಗಿದ್ವಿ ಏನೂ ಬೇಡ. ನೀನು ಅದ್ರ ಬಗ್ಗೆ ಆಲೋಚನೆ ಮಾಡಿ ತಲೆ ಕೆಡ್ಸ್ಕೊಬೇಡ. ಈ ವಯಸ್ಸಿನಾಗ ನೀನು ಆರಾಮಾಗಿರು, ಆಯಿತಾ? ದೇವ್ರು ನನ್ನ ನಡವಳಿಕೆ ಏನು ಬರ್ತಾವನೋ ಅದೇ ಆಗಲಿ. ಹಾಗೆಲ್ಲ ಮಾತಾಡಬಾರ್ದಪ್ಪ ರಾಮ. ನನಗೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲಮ್ಮ. ನೀನು ನನ್ನ ಬಗ್ಗೆ ಏನೂ ಆಲೋಚನೆ ಮಾಡಬೇಡ. ನಾನು ತೋಟದ ಕಡೆ ಹೋಗಿ ಓಡಾಡ್ಕೊಂಬರ್ತೀನಿ, ಆಯಿತಾ? ಅತ್ತೆ ಏನತ್ತೆ ಭಾವನೆ ಯಾವಾಗಲೂ ದಾನ ಧರ್ಮ ಅಂತ ಮಾಡ್ತಾಯಿದ್ರೆ ನಮ್ಮ ಮಕ್ಕಳಿಗೆ ಕೆಲಸ ಚಿಪ್ ಕೊಡ್ತಾರಾ? ನಿಧಾನವಾಗಿ ಮಾತಾಡಬೇಕು, ಜೋರಾಗಿ ಮಾತಾಡ್ಕೊಳ್ತು. ಗೋಡೆಗಳಿಗೆಲ್ಲ ಕಿವಿ ಇರ್ತೈತೆ, ನಿಧಾನವಾಗಿ ಮಾತಾಡಬೇಕು. ಆವಾಗಿಂದ ಹಿಂಗೆ ಹೇಳ್ಕೊಂಬರ್ತಾ ಇದ್ದೀರಾ. ಅವನು 1 ರೂಪಾಯಿ ವೇಸ್ಟ್ ಮಾಡೋನಲ್ಲ, ಆಚೆ ಹೋದ್ರೂ 1 ರೂಪಾಯಿ ಕೊಟ್ಟು ಏನು ತಗೊಂಡು ಬ್ಯಾಗ್ ಹಾಕ್ಕೊಂಡನಲ್ಲ, ಆಯಿತಾ? ಅವನು ಸಂಪಾದನೆ ಮಾಡೋದೆಲ್ಲ ನಿಮ್ಗೆನೆ. ಇದೊಂದು ಮಾತು ಹೇಳಿ ನಮ್ಮನ್ನು ಯಾವಾಗಲೂ ಸಮಾಧಾನ ಮಾಡ್ತಾ ಇರ್ತೀರಾ. ಅವನಿಗೆ ಮದುವೆ ಆಗಬಾರ್ದು ಅಂತ ಅವನ ತಲೆ ಕೆಡಿಸಿದ್ದು ಯಾರು ಹೇಳು? ನಾನೇ ತಲೆ ಕೆಡಿಸಿದ್ದು ಅವನಿಗೆ ಮದುವೆ ಆಗಬಾರ್ದು ಅಂತ. ಯಾಕಂತಂದರೆ ಅವನು ನನ್ನ ಮಗನಲ್ಲ. ಲಕ್ಷ್ಮಣ್ಣು ಭರತ್ನು ನನ್ನ ಮಗನು, ರಾಮನು ನನ್ನ ಮಗನಲ್ಲ. ಆಸ್ತಿ ಎಲ್ಲೂ ಹೋಗಲ್ಲ. ಅವ್ರ ಅಪ್ಪನೂ ಆಸ್ತಿ ಎಲ್ಲ ಅವನ ಹೆಸ್ರಿಗೆ ಮಾಡೋ ತಪ್ಪು ಮಾಡ್ದ. ಅವನಿಗೆ ಸಂಸಾರ ಅಂತ ಏನೂ ಇಲ್ಲ. ಸಂಪಾದನೆ ಮಾಡೋದು, ಸಂಪಾದನೆ ಮಾಡಿಕ್ಕಿರೋದು ಎಲ್ಲ ನಿಮಗೆ, ಆಯಿತಾ? ನೀವು ಯಾವುದೇ ಕಾರಣಕ್ಕೂ ಭಯ ಪಡಬೇಡ್ರಿ. ಹಂಗಲ್ಲ ಅತ್ತೆ, ನಾನು ಏನು ಹೇಳ್ತಾ ಇದ್ದೀನಿ, ಅವನು ನನ್ನ ಮಗನಲ್ಲ. ಅವನಿಗೆ ಹೆಂಡತಿ ಮಕ್ಕಳು ಸಂಸಾರ ಏನೂ ಇಲ್ಲ. ಅವನ ಆಸ್ತಿ ಎಲ್ಲ ನಿಮಗೆ ಬರ್ತದೆ. ಅವನಿಗೂ ಗೊತ್ತಲ್ಲ ನೀವು ಅವ್ರ ಸ್ವಂತ ಅಮ್ಮನಲ್ಲ ಅಂತ. ಗೊತ್ತು, ನಾನು ಅವ್ರ ಚಿಕ್ಕಮ್ಮನು ಅಂತ ಗೊತ್ತು, ಮಲ್ತಾಯಿ ಅಂತ ಗೊತ್ತು. ನೀವು ಆಸ್ತಿ ಬಗ್ಗೆ ಆಗಲಿ ದುಡ್ಡು ಬಗ್ಗೆ ಆಗಲಿ ಆಲೋಚನೆ ಮಾಡಿಬಿಡ್ರಿ, ಎಲ್ಲೂ ಹೋಗಲ್ಲ, ಆಯಿತಾ? ಅವನು ದಾನ ಧರ್ಮ ಮಾಡ್ತಾನೆ ಅಂತ ಅವನ್ನ ನಿಷ್ಠೂರ ಕಟ್ಕೊಂಬಿಟ್ರಿ. ಅವನು ಇಷ್ಟಕ್ಕೆ ಅವ್ನು ಬಿಟ್ಬಿಟ್ರಿ. ಅವನು ಏನಾದರೂ ಮಾಡ್ಕೊಳ್ಳಿ, ಅವನ ಖುಷಿ. ನೀವು ಕಟ್ಟಾಕ್ದಷ್ಟು ಅವನಿಗೇನಾದರೂ ಹಿಂಸೆಯಾಗಿ ಅಯ್ಯೋ ನನಗೂ ಬೆಂಟಿ ಬೇಕಪ್ಪ, ಒಂದು ಮಗು ಬೇಕಪ್ಪ ಅಂತ ಆಸೆ ಹುಟ್ಟಿದ್ರೆ ನಾಳೆ ಬೆಳಗ್ಗೆ ನಿಮಗೆ ತೊಂದರೆ. ನಾನು ಇವಾಗೇ ಹೇಳ್ತಾ ಇದ್ದೀನಿ, ಇಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಅವನನ್ನು ಪದೇ ಪದೇ ಪ್ರಶ್ನೆಗಳು ಕೇಳೋದು ಬಿಡ್ಬೇಕು. ನೀವು ಅವನನ್ನು ಸ್ವತಂತ್ರವಾಗಿ ಬಿಡಬೇಕು.
ಸರಿ ಅತ್ತೆ ಆಯಿತು. ನೀನೇ ಶಾಲಿನಿ, ಏನತ್ತೆ? ಎಷ್ಟೇ ಕೊಡೋದು ನಿಮ್ಮ ಅಮ್ಮನವ್ರಿಗೆ? ನಿಮ್ಮ ಅಮ್ಮನವ್ರಿಗೆ ದುಡ್ಡು ಎಷ್ಟು ಕೊಡೋದು? ದುಡ್ಡು ದುಡ್ಡು ಅಂತ ಐತಿಯಲ್ಲ, ಏನು ಇಲ್ಲೇ ಪ್ರಿಂಟ್ ಅಂತ ಮಿಷಿನ್ ಅದೇನೆ? ಏನಕ್ಕೆ ದುಡ್ಡು ದುಡ್ಡು ಅಂತ ಸಾಯ್ತಾ ಇದೆಯಾ? ಇದೊಳ್ಳೆ ಚೆನ್ನಾಗೈತಲ್ಲ ಅತ್ತೆ. ನೀವು ಅವತ್ತು ಮದುವೆ ಮಾಡ್ಕೊಂಬಂದಾಗ ಹೇಳ್ತೀರಿ ತಾನೇ ನಿಮಗೂ ಸಹಾಯ ಮಾಡ್ತೀರಿ ಅಂತ. ಹಾಂ, ಇವಾಗ ಸಹಾಯ ಮಾಡಬೇಕು ತಾನೇ? ನಿನ್ನ ಗಂಡು ಬರಲಿ, ಆಮೇಲೆ ಮಾತಾಡೋಣ. ಹೋಗ್ರಿ, ಕೆಲಸ ನೋಡೋಗ್ರಿ. ರಾಮನಿಗೆ ಜೀವನದಾಗೆ ಜಿಗುಪ್ಸೆ ಹುಟ್ಟಿ ಆಸ್ತಿ ಎಲ್ಲ ನನ್ನ ಮಕ್ಕಳು ಇಬ್ಬರ ಹೆಸರಿಗೂ ಬರೆದುಕೊಟ್ಟು ದೇಶಾಂತರ ಹೊರಟೋಗ್ಬೇಕು. ಹಂಗೂ ಮಾಡಬೇಕು ರಾಮನ್ಗೆ. ಇಲ್ಲ ಅಂತಂದರೆ ಅಷ್ಟೇ. ಇನ್ನು ನಾನು ಮದುವೆ ಮಾಡ್ಕೊ ಅಂತ ಹೇಳ್ತಾ ಇರಬೇಕು, ಅವನು ಮಾಡ್ಕೊಳಲ್ಲ ಅಂತ ಹೇಳ್ತಾ ಇರಬೇಕು. ಅವನನ್ನು ದೇಶಾಂತರ ಭಿಕ್ಷೆ ಎತ್ತಕ್ಕೆ ಕಳಿಸೋ ಜವಾಬ್ದಾರಿ ನಂದು. ನಾನು ಕಳಿಸ್ತೀನಿ ಅವನನ್ನು. ನನ್ನ ಮಕ್ಕಳಿಬ್ಬರೂ ಚೆನ್ನಾಗಿರಬೇಕು, ನನ್ನ ಮಕ್ಕಳು ಚೆನ್ನಾಗಿರಬೇಕು. ಅವನು ಎಲ್ಲಾದರೂ ದೇಶಾಂತರ ಹೋಗಲಿ ಬಿಡು. ಅಮ್ಮ ಊರನೇ ಅಂದರು ನೀ ನನ್ನ ದೇವರು, ಜಗಕ್ಕೆ ಮುಕ್ಕೋಟಿ ದೇವರು ನೀ ನನ್ನ ದೇವರು. ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಮ್ಮನ ಮಡಿಲ ಸೇರೆ. ಅದ್ಯಾಕಮ್ಮ ಉಪ್ಪು ಅಂತ ಹಂಗೆ ಕೂತ್ಕೊಂಡಿದ್ಯಾ? ಯಾಕೂ ಇಲ್ಲ. ನೀನು ಚೆನ್ನಾಗಿರ್ಬೇಕಮ್ಮ. ನೀನು ATM ಇದ್ದಂಗೆ ಚೆನ್ನಾಗಿರ್ಬೇಕು ನೀನು. ಅಲ್ಲಮ್ಮ ಸುಶೀಲಿ ಇಲ್ಲೇ ಪಕ್ಕದೂರಾಗ ಅವಳಮ್ಮ, ಹೋಗಿದ್ನಿ ಅವಳನ್ನ ಫಾಲೋ ಮಾಡ್ಕೊಂಡು. ಇಲ್ಲೇ ಅವಳೆ ಸುಶೀಲಿ ಇದ್ರೆ ಏನು ಮಾಡ್ಬೇಕು ಅದಕ್ಕೆ? ಹೋಗ ಅವಳ ಮನೆ ಮುಂದೆ ಕುತ್ಕೊಂಡು ಬಾಯ್ ಬರ್ಕೊ ಹೋಗು. ಬಾಯ್ ಬರ್ಕೊಂಡ್ರೆ ಅಕ್ಕಪಕ್ಕದಾಗಿರೋ ಜನಗಳೆಲ್ಲ ಇಟ್ಕೊಂಡು ನಂಗೆ ಚೆಚ್ಚಾಕ್ತಾರೆ ಅಷ್ಟೇ. ಮತ್ತೆ ಬಾಯ್ ಮುಚ್ಕೊಂಡು ಬಿತ್ತಿರು, ಮತ್ತೆ ಬಾಯ್ ಮುಚ್ಕೊಂಡಿರು. ಕಂಡೋರಂತ ಸುದ್ದಿ ನಿಂಗೆ ಯಾಕ? ಅವಳು ಸುಶೀಲಿ ನಮ್ಮ ಸುಶೀಲಿನೇ. ಏನಕ್ಕೆ ಇವನು ಬರ್ತಾವನೆ? ಓಹೋ, ಜಾನು ಹೋಗೋರ ಸುಪುತ್ರ ಬರ್ತಾವನೆ. ಏನಕ್ಕಿರ್ಬೋದು? ಕಾಸೇನೋ ಕೊಡಕ್ಕೆ ಬರ್ತಾವನೆ ಹಿಂಗೆ? ಯಮುನಿ ಯಾವಾಗ ನೋಡಿ ಕಾಸು ಕಾಸು ಅಂತ ಆಯ್ತಲ್ಲ. ಸತ್ಗಿತ್ತು ಅಂದರೆ ಕಾಸೇನ ಹಾಕಿದ್ರೆ ಸರೋಯ್ತಿಲ್ಲ ಅಂದರೆ ಎತ್ಕೂತ್ಕೊಂಬಿಡ್ತೀಯ. ಜೊತೆಗೆ ಒಂದು 20 ರೂಪಾಯಿ 30 ರೂಪಾಯಿ ಚಿಲ್ಲರೆ ಕಾಸಿಗೆ ಹಾಕಿ ಗುಣಕ್ಕ ಮಲಗಿಸಿದ್ರೆ ಸರೋಯ್ತು. ಇಲ್ಲ ಅಂತಂದ್ರೆ ಎದ್ದು ಕೂತ್ಕೊಂಡ್ಬಿಡ್ತೀಯಮ್ಮ ದೇವರಾಣಿಗುನ. ಮುಚ್ಚಲೆ ಬಾಯ್ಲೆ ಮುಚ್ಚ. ನಾನು ಹೇಳ್ತಾ ಇರೋದು ನಿಜವೇನಮ್ಮ? ಅತ್ತೆ ಗಂಗಾ ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀರಿ. ಬಾ. ಏನಪ್ಪ ಸಮಾಚಾರ? ಸಾವುಕಾರ ಮಂದಿ ನಮ್ಮನೆ ಗಂಟ ಬಂದ್ಬಿಟ್ಟಿದ್ದೀರಿ. ಬರ್ಬೇಕಲ್ಲ ಅತ್ತೆ, ನಮ್ಮ ವಸ್ತುಗಳು ನಿಮ್ಮ ಹತ್ರ ಇದ್ದಾಗ. ಏನೋ ನಮ್ಮ ಹತ್ರ ಇರೋದು ನಿಮ್ಮ ವಸ್ತುಗಳು ಮುಂದುವರಿಯುವುದು.